ಹಿಂಗೇಕ ಹಾಂ ನೋಡಿ ಜಾಡ್ ಸೋದಂಗೆ ಸರಿ ಕಡೆ ಎಮ್ಮಿ. ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ರೀ. ಎಲ್ಲರೂ ಹೆಂಗದ್ರಿ? ಆರಾಮಿದ್ದೀರಿ ಅನ್ಕೋತ ನಾವು ಕೂಡ ಆರಾಮಿದ್ದೀವಿ ನೋಡ್ರಿ. ಇದು ನಾ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ರೀ. ಲಕ್ಷ್ಮಿ ಇಲ್ರಿ, ಯಾಕಂದ್ರೆ ಸ್ವಲ್ಪ ಇದು ಮಣ್ಣಿಂದು ವೀಡಿಯೋ ಅದ. ಇದು ಸ್ವಲ್ಪ ಅಟ್ಟೆ ಒಂದು ಸ್ವಲ್ಪ ಕ್ಲಿಪ್ ತೊಗೊಂಡಿನಿ ರೀ ವಿಡಿಯೋದು. ರಚು ಕಟ್ಟ ಮಾಡ್ಕೋದ್ರಿ. ಇಲ್ಲಿ ನೋಡ್ರಿ, ಇವತ್ತಾಕಿ ವಿಡಿಯೋ ಮಾಡೋದಾಗಿಲ್ರಿ, ಸ್ವಲ್ಪ ದಂಧೆ ಹುಡುಗಡ್ರಕಿ ಬಿ, ಅದಕ್ಕೆ ನಾನು ವಿಡಿಯೋ ಮಾಡ್ಲತ್ತೀನಿ ನೋಡ್ರಿ. ಇಲ್ಲಿ ನೋಡ್ರಿ, ಪೂರ ಕೈಯೆಲ್ಲ ಜಿಗಟ್ ಅದು ಹಂಚ್ಕೋತಿ ನಾನು ಅಂದ್ರೆ ಜ್ವಾಳಕ್ಕೆ ನೋಡಿ ಅಂಜಂಗೆ ನಡೆದರಿದ್ರಿ. ಯಾಕಂದ್ರೆ ಅದು ಪೂರ ಕೈಯೆಲ್ಲ ಜಿಗಟ್ ಆಲತ್ತಾರೆ. ಅಂದ್ರೆ ಒಟ್ಟು ಈ ಬಿಸಿಲಿಗೆ ಏನಾಗಿದೆ ರೀ, ಅಂಟ ಆಗ್ಯಾರ ಜ್ವಾಳದು. ಹಳ್ಳಿಗಳ ಮಂದಿಗೆ ಹಳ್ಳಿ ಇದ್ದವ್ರ ಮಂದಿಗೆ ಎಲ್ಲರಿಗೂ ಗೊತ್ತಿರ್ತದೆ ರೀ. ಸಿಟಿಯವ್ರಿಗಿದ್ದವ್ರಿಗೆ ಗೊತ್ತಿರ್ತದೆ ರೀ. ಒಳಗೆ ಕೆಲವೊಬ್ರಿಗೆ ಗೊತ್ತಿರ್ತದೆ, ಕೆಲವೊಬ್ರಿಗೆ ಗೊತ್ತಿರೋಂಗಿಲ್ಲ. ರೈತರ ಮಕ್ಕಳಿಗೆ ಎಲ್ಲರೂ ಗೊತ್ತಿರ್ತಾರೆ ಈ ಯಾವ ಥರ ಜ್ವಾಳ ಜಿಗಟ್ ಇದಾಯ್ತು ಅನ್ನೋದು. ಇದು ಪೂರ ತೆನಿ ಹಾಲು ಬಂದದ ರೀ. ಯಾಕಂದ್ರೆ ಇದು ದನಗಳು ಹಾಕೋ ಸಲಿಂದು ಮಾಲಕರು ಇದು ಮಾಡ್ಯಾರ ರೀ. ಒಟ್ಟು ಅದು ಒಟ್ಟು ಕೊಯ್ದಕ್ಕೆ ತಂದು ದನಗಳು ಹಾಕ್ಬೇಕು ರೀ ಕತ್ತರಿಸಿ. ಅದಕ್ಕೆ ನಮ್ಮ ರಾಧು ಹಿಡ್ದಿಳ್ರಿ, ವಿಡಿಯೋ ಮಾಡ್ಕೋತೀವಿ, ಕ್ಯಾಮ್ರಾ ಹಿಡ್ದಿಳ್ರಿ. ನಾನು ಕಟ್ ಮಾಡ್ಲತ್ತೀರಿ. ಪೂರ ತೆನಿಗೆ ನೋಡ್ರಿ, ಪೂರ ತೆನಿಯಾಗಿ ಅಂದ್ರೆ ದನಗಳು ಹಾಕ್ಲಿಕ್ಕೆ ಮೇವು ಏನೂ ಇಲ್ಲ ರೀ. ಅದಕ್ಕೆ ಅದೇ ಇದು ಮಾಡ್ಲತ್ತೀನಿ ರೀ. ಮಾಲಕರು ಅದೇ ಕತ್ತರಿಸಿ ಹಾಕೋದು, ಅದೇ ಕತ್ತರಿಸಿ ಹಾಕ್ಲತ್ತೀವಿ ರೀ. ಅದೆಲ್ಲ ಈಗ 2 ಸಲ ಒಯ್ದೀನಿ ರೀ. ಈಗ ಮತ್ತು ಇನ್ನೊಂದು ಸಲ ಒಯ್ಬೇಕಂತ ಬಂದೀನಿ. ಅದಕ್ಕೆ ಕತ್ತರಿಸೋನ್ಕೆ ಒಯ್ಬೇಕು ರೀ. ಎಷ್ಟು ಕಂಡಾಬಿಟ್ಟು ಜಿಗಟ್ ಅದು ಅಂದ್ರೆ ಹಿಡ್ಲಿಕ್ಕೆ ಹಿಂಗೆ ಎಲರ್ಜಿ ಅಂದ್ರೆ ಪೂರ ಒಂದು ಥರ ಇದು ಅಲತ್ತದ. ಯಾಕಂದ್ರೆ ಕೈಗೆ ಅಂಟ್ಕೋತಂದ್ರೆ ಒಟ್ಟ ಬಿಡಂಗಿಲ್ಲ ರೀ, ಆ ಥರ ಅಲತ್ತದ ರೀ. ಅದ್ರ ಸಲಿಂದು ನನಗೆ ಭೀ ಇರ್ಲಕ್ಕೆ ತೊಗೊಂಡ್ಕೆ ಮತ್ತೇನು ಮಾಡ್ಲಿಕ್ಕೆ ಬರಲ್ಲಲ್ಲ ರೀ. ನಾವು ಮಾಡೇಬೇಕು ರೀ. ಏನು ಕೆಲಸ ಮಾಡಬೇಕಾದ್ರೆ ಅದು ಕಡಿಲಿಲ್ಲ ಅಂದ್ರೆ ದನಗಳ ಮೇವು ಇರಲ್ಲ ರೀ, ಕಡಿಬೇಕು ರೀ. ಹಾಗಾಗಿ ನಾನು ಅದಟ್ಟು ಕಟ್ ಮಾಡ್ಕೊಳ್ಕೆ ಒಯ್ಬೇಕಂತ ಇದು ಮಾಡ್ಬೇಕು ರೀ. ಇಟ್ಟೆಲ್ಲ ತೊಗೊಂಡು ನೋಡಿರಿ. ತೊಗೊಂಡು ಕೈಯೆಲ್ಲ ಇದಾಗೈತೆ ರೀ, ಶಾದಬೇಕು ನಿತ್ತಳು. ಅದೆಲ್ಲ ಸುಮ್ಮನೆ ನಿತ್ತಳು ಬಿಸಿಲು ಕಂಡಪಟ್ಟದ್ರಿ ರೀ. ಬಿಸಿಲು ನೋಡಿದ್ರೆ ಹೊರಗೆ ಬರ್ಬಾರ್ದು ಅನ್ನಿಸ್ತದೆ. ಬೇಸಿಗೆ ದಿನ ಅಲ್ಲರಿ. ಅದಕ್ಕೆ ಅಂದ್ರೂ ಭೀ ಏನೂ ಮಾಡೋಕ್ಕಾಗಲ್ಲ ರೀ. ಯಾಕಂದ್ರೆ ದುಡ್ಲಿಕ್ಕೆ ಇದ್ದಾಗ ದುಡಿಯಬೇಕು ರೀ. ಇನ್ನೊಂದು 2 ತಿಂಗಳು ಅವ ರೀ. ಅದೊಂದು ಆಯ್ತು ರೀ. ನಮ್ಮೂರ ಕಡೆ ನಾವು ಹೋಗ್ತೀವಿ ರೀ. ಭಾಳ ಹೈರಾಣ ರೀ. ಈಗ ಬೇಸಿಗೆ ದಿನದಾಗ ಹೈರಾಣ ಕಂಡಪಟ್ಟದ ರೀ. ಏನೂ ಮಾಡ್ಲಿಕ್ಕೆ ಬರಲ್ಲ ರೀ. ಯಾಕಂದ್ರೆ ನಮ್ಮ ಕಷ್ಟ ನಮಗೆ ಗೊತ್ತಿರ್ತದೆ ರೀ, ಯಾರಿಗೆ ಗೊತ್ತಿರೋಂಗಿಲ್ಲ. ಹಾಗಾಗಿ ನಾನು ವೀಡಿಯೋ ಮಾಡೋದು ಭೀ ಆಗಿಲ್ಲ ರೀ. ನನಗೆ ವೀಡಿಯೋ ಮಾಡೋದು ಭೀ ಆಗಲ್ಲ ರೀ. ಯಾಕಂದ್ರೆ ಈಗ ಮತ್ತೊಬ್ಬರ ಬಳಿ ದುಡ್ಲಿಕ್ಕಿದ್ದು ಅಂದ್ಬೇಕು ನಾವು ವೀಡಿಯೋನೇ ಮಾಡೋದಾಗಲ್ಲ ರೀ. ಅದಕ್ಕೆ ಲಕ್ಷ್ಮೀ ಮಾಡ್ತಾಳೆ ರೀ. ಇವತ್ತು ಆಕಿ ಮಾಡೋದಾಗಲಿಲ್ಲ ರೀ. ಆಲರ್ ಬಿಟ್ಟಾಕ ವೀಡಿಯೋ ಮಾಡೋದಾಗಲ್ಲ ಬಿಟ್ಟಾಗ ನಾ ಕಂಟಿನ್ಯೂ ಮಾಡೀನಿ ರೀ ವಿಡಿಯೋ. ನಾ ಬ್ಲಾಗ್ ಮಾಡೀನಿ. ಇದ್ರೊಳಗೆ ಏನರ ಆಗಿತ್ತಂದ್ರೆ ಮಾತಾಡಿದ ತಪ್ಪು ಇತ್ತಂದ್ರೆ ಕ್ಷಮಿಸ್ರಿ ನಮಗೆ. ಯಾಕಂದ್ರೆ ನಾವು ಮಾತಾಡೋಕ್ಕೆ ಬರೋಂಗಿಲ್ಲ. ಆಕಿ ನಂಗೆ ಲಕ್ಷ್ಮಿ ಹಂಗೆ ನನಗೆ ಮಾತಾಡೋಕೆ ಬರಲ್ಲ ರೀ. ಏನೋ ಇದ್ದಷ್ಟು ಮೊದಲು ನಾ ಮಾತಾಡ್ತಿದ್ದೆ. ಈಗ ನನಗೆ 1 ವರ್ಷ 1.5 ವರ್ಷ ಲೆಕ್ಕ ಹಚ್ಚಲು ಗೊತ್ತಿರ ನಾ ವಿಡಿಯೋ ಮಾಡೋದು ಬಿಟ್ರಿ. ಏನು ಮುಂದೆ ನೋಡೋಣ ರೀ. ಮಾಡೋ ಪ್ರಯತ್ನ ಮಾಡ್ತೀನಿ, ಮಾಡೋ ಪ್ರಯತ್ನ ಅಲ್ಲಿ ಮಾಡಲ್ಲ ರೀ. ಯಾಕಂದ್ರೆ ನಂದೊಂದು ಕೆಲಸನೇ ನನಗೆ ವಜ್ಜಾಗಿರ್ತದೆ ರೀ. ಹಂಗಾಗಿ ನಮಗೆ ಬರಲ್ಲ ರೀ. ನೋಡೋಣ ರೀ. ಮಾಡೋದೈತಂದ್ರೆ ಮಾಡ್ತೀನಿ ರೀ. ಮಾಡೋದಲ್ಲಿ ನಾವು ಹಾಕಲ್ಲ ರೀ ವಿಡಿಯೋ. ಅದಕ್ಕೆ ಇವತ್ತು ಮಾಡಬೇಕಂತ ಮಾಡಿದ್ರೆ ನಾನು ಆಕಿ ಭೀ ಮುಂಜಾನೆ 6ಕ್ಕೆ ಹೋಗ್ಯಾಳ್ರಿ ದಂಧಿಗೆ ಆಕಿ. ಅದ್ರ ಸಲ ನಾ ಮಾಡ್ದಂಗೆ ಆಗಿದ್ರಿ ಇವತ್ತು ವಿಡಿಯೋ. ನೀರು ಕುಡ್ಲಿಕ್ಕೆ ಬಂದಿದ್ದೆ ನಾನು. 2 ಕೈ ಐತಲ್ರಿ, ಅದು ಮೇವು ಒಕ್ಕಟ್ಟಿ ನೀರು ಕುಡ್ಲಿಕ್ಕೆ ಬಂದಿದ್ರಿ. ನೀರು ಹಂಡೆದ ಕಲಸಾಗಿ ತುಂಬಬೇಕಂತ ಮಾಡಿದೆ. ಅಲ್ಲಿಲ್ರಿ ನನಗೆ ಭೀ. ಅದಟ್ಟು ಕತ್ತರಿಸಿ ಮಾಡಿ ಇಡ್ಬೇಕಂತ ದನಗಳಿಗೆ ಹಾಕ್ಬೇಕಂತ ಮಾಡಿದೆ. ನೋಡೋಣ ರೀ. ದನಗಳಿಗೆ ಹಾಕಿ ಮಾಡಿ ನೀರು ಕುಡಿಯೋದಕ್ಕೆ ಮೊದಲು ಕತ್ತರಿಸ್ಬೇಕು ರೀ. ಕತ್ತರಿಸ್ಕೊಳ್ಳೋಕ್ಕೆ ದನಗಳು ಹಾಕ್ಬೇಕಲ್ಲ ರೀ. ಕತ್ತರಿಸಲಾರೆ ಹಂಗೆ ದನಗಳು ಹಾಕಲು ಬರ್ತಾರೆ. ಅದಕ್ಕೆ ಒಟ್ಟು ನೋಡಿ ಕೈಯೆಲ್ಲ ಹ್ಯಾಂಗಾಗಿದೆ ರೀ, ಜಿಗಟ್ ಒಂಥರ ಆಗ್ಬಿಟ್ಟದ್ರಿ. ಏನು ಮಾಡೋದು ಹೇಳ್ರಿ.
ನಮ್ಮ ಹೈರಾಣ ನಮಗೆ ಇರ್ತದೆ ರೀ, ಯಾರಿಗೆ ಗೊತ್ತಿರೋಂಗಿಲ್ಲ. ಯಾರ ಕಷ್ಟ ಅವ್ರಿಗೆ ಗೊತ್ತಿರ್ತದೆ. ಬಟ್ ನಮ್ಮದು ನಾವು ಮಾಡೋ ಪ್ರಯತ್ನ ನಾವು ಕೆಲಸ ಮಾಡ್ಬೇಕು ರೀ. ಇದು ನೋಡಿರಿ, ಕೈಯೆಲ್ಲ ಹೆಂಗೆ ಜಿಗಟ್ ಆಗಿಬಿಟ್ಟದ್ರಿ. ಪೂರಾ ಕೈ ತುಂಬ ಇದಾಗ್ಬಿಟ್ಟದ. ಅದೇ ಹೇಳಿದ್ರಿ ನಿಮಗೆ. ಈಗ ನೋಡಿರಿ, ಈಗ ಬಂದ್ರೆ ನೋಡ್ರಿ ಅವರು ಒಂದಕ್ಕತ್ತು ಬಂದ್ರಿ. ನಾನು ಸುಮ್ಮ ಕೂತಿದ್ರು, ಅದೇ ಬ್ರೆಡ್ ಪಾವು ತಿನ್ಕೋತಿ ಕೂತಿದ್ರಿ. ಅಂದ್ರೆ ನಮಗೇನು ಹಿಂಗೆ ಗುಟ್ಕ ತಿನ್ನೋದು ಮತ್ತು ಏನು ತಂಬಾಕು ತಿನ್ನೋದು ಏನೂ ಚಟ ಇಲ್ಲ ರೀ ನಮಗೆ. ಅದಕ್ಕೆ ಅದು ಏನು ಮಾಡ್ತೀವ್ರಿ, ಅದು ಬ್ರೆಡ್ ತಿಂದಿದ್ದು ಬ್ರೆಡ್ ಪಾವು ತಿನ್ಕೋತ ಕೂತಿದ್ದೀವ್ರಿ ನಾವು. ಅಟ್ನಾಗ ಬಂದು ಪೂರಿಗಟ್ಟು ಹೊಡೆದೋಡ್ರಿ. ಯಾಕಂದ್ರೆ ಅಲ್ಲಿ ಹೊತ್ತಗೊಂಡು ಬಂದಾಡ್ರಿ, ತಾಪಿಗಾಗಿ ಬಿಸಿಲಾಗ ರಚ್ಚು ಹೊಡೆದೋಡ್ರಿ. ಅದಕ್ಕೆ ಬೈಲಿತ್ತಿಡ್ರಿ ಆಕಿ ಭೀ. ಯಾಕಂದ್ರೆ ಹೆಣ್ಮಕ್ಳು ಕಷ್ಟ ಹೆಣ್ಮಕ್ಳಿಗೆ ಗೊತ್ತಿರ್ತದೆ. ಹಂಗಾಗಿ ಇನ್ನೂ ನಾನು ಅಲ್ಲಿಲ್ರಿ, ಹೊತ್ಕೊಂಬಂದಿರ್ತಾಳೆ. ಈಗ ನಾ ಏನರ ಅಲ್ಲ ಕೂತಂದ್ರೆ ನಾನು ರಿಪೀಟ್ ತೊಗೊತಾಳೆ ಅಂತ ನಾನು ಏನೂ ಇಲ್ರಿ ಆಕಿಗೆ. ಈಗ ಹೊಳ್ಳಿ ನನಗೆ ಬೈಲಿಕ್ಕೆ ಶುರು ಮಾಡ್ತಾಳೆ ರೀ. ಅದಕ್ಕೆ ಆಕಿ ಏನೂ ಅನ್ನಿಲ್ರಿ. ಅಟ್ಟು ಕೇಳೋಣ ನಿಮ್ಮ ನಡ್ಕೋತ ಬಾ ಅಂದ್ರೆ ಬರಲಿಲ್ಲ. ಅದಕ್ಕೆ ಹೊಡೆದಿನ ತಂದಳು. ಅದಕ್ಕೆ ಆಯ್ತು ತಗೋ ಅಂತಂತ ನಾನು ಅಂದ್ರಿ. ಭಾಳ ಹೈರಾಣ ಅದ ರೀ ಬಿಸಿಲಾಗ. ಏನೂ ಇದು ಮಾಡಪ್ಪಲಿಲ್ಲ ರೀ. ಬ್ಯಾಸಿಗೆ ದಿನದಾಗ ಮಳೆಗಾಲ ದಿನದಾಗ ಏನೂ ಅನಿಸ್ತಿಲ್ಲ ರೀ. ಈಗ ಬ್ಯಾಸಿಗೆ ದಿನದಾಗ ರೀ ವಜ್ಜು ಬರ್ತದೆ ರೀ. ಯಾವ ದುಡಿಯೋರ್ದು ಭೀ ಹೈರಾಣ ರೀ ಬ್ಯಾಸಿಗೆ ದಿನದಾಗ. ಮಳೆಗಾಲ ದಿನದಾಗ ಏನೂ ಅನ್ಸಲ್ಲ ರೀ. ಎಲ್ಲರೂ ಹತ್ತಾರ ಬ್ಯಾಸಿಗೆ ದಿನದಾಗ ಆರಾಮ ಏನು ಆರಾಮಿಲ್ಲ. ಬ್ಯಾಸಿಗೆ ದಿನದಾಗ ಹೈರಾಣ ರೀ. ಯಾಕಂದ್ರೆ ಬಿಸಿಲು ಇರ್ತಲ್ಲ ರೀ. ಆ ಕಡೆ ಕೆಲಸ ಮಾಡ್ಬೇಕು, ಈ ಕಡೆ ಕೆಲಸ ಮಾಡ್ಬೇಕು, ಹಿಂಗೆ ಇರ್ತದೆ. ಮಳೆಗಾಲ ದಿನದಾಗ ಏನಿರ್ತದೆ ರೀ, ಇದ್ದಾಡ ದಂಧೆ ಮಾಡಬೇಕು. ಜರ ಇದು ಇತ್ತಂದ್ರೆ ಮಳೆ ಬತ್ತು ಮಾಡ್ತಂದ್ರೆ ಬಿಡೋದು ಆಗ್ತದೆ ರೀ. ಇದು ಇಲ್ಲ ರೀ. ಆದ್ರೆ ಬ್ಯಾಸಿಗೆ ದಿನದಾಗ ಒಟ್ಟು ನಾವು ಮಾಡಬೇಕು ನೋಡಿರಿ ಕೆಲಸ. ನೀರು ಉಣ್ಸೋದಾಗಲಿ ಏನೇ ಆಗಲಕ್ಕ ಮಾಡಬೇಕು ನೋಡಿರಿ. ಎಲ್ಲ ಹೈರಾಣ ಅದ್ರ. ತಲೆ ಭೀ ನುಸ್ಲತ್ತದ ಅಕ್ಕಿಗೆ. ಅದು ಮಗ್ಗಲಕ್ಕೆ ಹೊಳಿತತ್ತರ ತಲೆ ಅಕ್ಕಿಗೆ. ಏನೇನು ಭಾಳ ತೋರಿಸಿದ್ರು, ನೋವು ಭೀ ತೋರಿಸಿನಿ, ಅಂದ್ರೂ ಭೀ ಕಮ್ಮಾಗಿದೆ. ಏನೇನು ಯಾರು ಸೊಲ್ಯೂಷನ್ ಇತ್ತಂಗೆ ಕೊಡ್ರಿ ನಮಗೆ. ಹಿಂಗೇಕ ಹಾಂ ಏನಾಗ್ಯದ ತಲೆ ನೋಡಿ ಜಾಡ್ ಸೋದಂಗೆ ಸರಿ ಕಡೆ ಎಮ್ಮಿ ಶಾಣೆದ. ಏನು ನೀರು ಕುಡಿಸತ್ತಿದಿ ಸರಿ. ಯಾಕ ನೋಡಿ ಹೊಡೆದು ಬಂದ ಹೊಡಕಿ ಚಾದ ದೊಡ್ಡಕ್ಕೆ ಆಗ್ಯಾಳ. ಈಗ ಆಕಿ ಹೊಡಕಿನ ಎಲ್ಲರಿಗೆ. ಏನು ಸಾಲಿಗೆ ಹಾಕ್ತೀನಿ ನಿನಗೆ ವೈದ್ಯಕರೆ. ಓ ಮಮ್ಮಿ ಡಬ್ಬಿ ಬಿಸಿಲು ಭಾಳ ಅದಾವ. ಅಲ್ಲಿ ಬರೋದ್ರ ಸಾಕಾಯ್ತು ನನಗರೆ. ನೋಡಿ ಅಟ್ಟದ ಹ್ಯಾಂಗೆ ಜಳ ಹೊಡೆದಂಗೆ ಆಲತ್ತದ. ಈಕೆರೆ ಈಕಿ ಇಲ್ಲ ಇಳಿ ಅಂದ್ರೆ ಇಳಿದಿಲ್ಲ ಆಕಿ. ಎಮ್ಮಿ 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 ಮತ್ತಿದ್ದಾರಮ್ಮ ಹೋಗು ಊರಾಗ ಗೋಳಿ ತಂಬ ಈಗ ನುಸುತ್ತದ ನನಗೆ. ಈಗ ನುಸುತ್ತೈತಿ ಅಕ್ಕಿಗೆ ತಲೆ ನುಸ್ಲತ್ತತ್ರಿ, ನನಗೆ ಕಾಲು ತೋರಿಸ್ಲತ್ತ ರೀ. ನಿಮ್ಗೆ ನೋಡಿದವ್ರಿಗೆ ಏನರ ಅನಿಸ್ತಿರ್ಬೋದು. ಹಂಗೇನಿಲ್ಲ ರೀ, ಅದು ಸ್ವಲ್ಪ ಮಚ್ಚರ್ ಕಡ್ದೈತ್ರಿ. ಮಚ್ಚರ್ ಕಡೆ ಸಲಿಂದು ಹಿಂದೆ ತೋರಿಸ್ಲತ್ತ ಕಂಡಪಟ್ಟಿ. ಅದು ತೋರ್ಸ್ಕೊಂದಿನಿ ಪೂರ ಗದು ನಮ್ಮನ ತೊಡಿಗೆ ಗದು ನಮ್ಮನ ಬಂದಿತ್ತು ರೀ. ಅದಕ್ಕೆ ನನಗೆ ತೋರಿಸ್ಲತ್ತ. ನಾ ಆಕಿಗೆ ಅಂದ್ರಿ ಅದಕ್ಕೆ ಒಂಥರನೇ ಒಂದು ಪೂರನೇ ಇದು ಆಗ್ಬಿಟ್ಟದ ರೀ. ತುರ್ಸಿ ರಗತ ಆದಾಗ ಆಗಿತ್ತು ರೀ. ಇಲ್ಲಿ ನೋಡಿರಿ ರಚನ್ ತುಟಿ ಅಟ್ ಲಾಲ ಅವ್ರಿ. ಇಲ್ಲಿಗೆ ಫ್ರೆಂಡ್ಸ್ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ ರೀ. ಎಲ್ಲ ವಿಡಿಯೋ ಇಷ್ಟ ಆಯ್ತು ಅಂತ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಮಾಡಿ, ಶೇರ್ ಮಾಡಿರಿ. ಎಲ್ಲರಿಗೆ ನಮಸ್ಕಾರ ರೀ. ಹೀಗೆ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ